ಕೊಪ್ಪಳದಲ್ಲಿ 50 ವರ್ಷದಿಂದ ನಾವು ಅನಾಥರಾಗಿದ್ದೀವಿ. ಒಂದು ಅಹಿತಕರ ಕರ್ಮದ ಯೋಚನೆ ಮಾಡಿಲ್ಲ. ಆ ದಿವಸ ಘಟನೆ ಆಯ್ತು. ನಾವು 2 ಗಂಟೆ ಮಕ್ಕಳಿಲ್ಲ, ಬರೇ ಆಡಳಿತ ಇದ್ದರೆ ಯಾರು ಮಕ್ಕಳಿಲ್ಲ. ಅದು ಘಟನೆ ಮರುಕಳಿಸಿದಾಗ ನಾವು ಎಲ್ಲ ಸಮಾಜದವರು ಶಾಂತಿ ಸಭೆ, ಒಂದು 2-3 ಶಾಂತಿ ಸಭೆ ಮಾಡ್ಬೇಕು. ನಾವು ಹೆಂಗಂದ್ರೆ ಇವತ್ತು ಕಾಲ ನಾವು ಹಳೆ ಮಂದಿ ಹಿಂದೂ ಮುಸ್ಲಿಂ ಭಾಳ ಪ್ರೀತಿ, ಆದ್ರೆ ಇವತ್ತಿನ ಹುಡುಗರು ನಿಮ್ಮ ಹುಡುಗರು ನಮ್ಮ ಹುಡುಗರು ದೋಸ್ತಿನ ಅಲ್ಲೇ ಇವತ್ತು ಬರೇ ಇವು ಫೇಸ್ಬುಕ್ ವಾಟ್ಸಪ್ ನೋಡಿ ಭಾಳ ವಾತಾವರಣ ಕೊಪ್ಪಳದು ಭಾಳ ಕೆಟ್ಟಿದೆ. ಗಾಂಜಾ ಅಫೀಮ್ ಒಂದು 18-19 ನಿಮಿಷರು ಒಂದು 5-6 ಏರಿಯಾದಲ್ಲಿ ಫುಲ್ ಜೋರಿದೆ. ಇದು ನಾವು SP-ಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು, ಒಂದು ತಿಂಗಳಲ್ಲಿ ಇದು ಗಾಂಜಾ ಯಾರು ಸಪ್ಲೈ ಮಾಡ್ತಾರ, ಎಲ್ಲೆಲ್ಲಿ ಅದಾವು ಎಲ್ಲ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ನಾನು ಇನ್ನೊಂದ್ಸಲ SP ಅವ್ರಿಗೆ ಹೇಳ್ತೀನಿ, ಯಾಕಂದ್ರೆ ಇದು ಕೊಪ್ಪಳದಲ್ಲಿ ಬಹಳ ಆಗಿದೆ. ಅದು ಇದರಿಂದ ಇವತ್ತು ಈ ಘಟನೆ ಆಗ್ತಿದೆ. ಈ ಘಟನೆ ಇವರು ಕೂಡ ಗಾಂಜಾ ಸೇವನೆ ಮಾಡ್ತಿದ್ರು. ಗಾಂಜಾ ಸೇವನೆ ಕೇಳಿ ನಾವು ಸುದ್ದಿ, ಆದ್ರೆ 100ಕ್ಕೆ 100 ಇರ್ಬೋದು. ಯಾವ ಪೊಲೀಸ್ ಏನ್ ಮಾಡ್ತಾ ಇದ್ರು ಅಂತ ನಾನು ಈ ಸಂದರ್ಭದಲ್ಲಿ ಕಾನೂನು ತನಿಖೆ ಮಾಡ್ಬೇಕಂತ ಹೇಳಕ್ ನಿಂತೀನಿ. ಆಮೇಲೆ ನಮ್ಮ ಸಮಾಜದಿಂದ ನಾವು ಆ 4 ಮಂದಿಗೆ ಯಾರು ಬೇಲು ಕೊಡ್ಸಂಗಿಲ್ಲ, ಯಾರು ಅವ್ರ ಮನೆಗೆ ಭೇಟಿನೂ ಆಗಲ್ಲ ಮಾನವೀಯತೆಯಿಂದ. ಯಾಕಂದ್ರೆ ಅವ್ರು ಮಾಡಿದ್ದು ಸಣ್ಣ ತಪ್ಪಲ್ಲ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.